ನಾವು ಇದನ್ನ ಚೀಫ್ ಮಿನಿಸ್ಟರ್ ಇದ್ರು ಮೀಟಿಂಗ್ ಅಲ್ಲಿ, ನಾನು ಆಕಸ್ಮಿಕವಾಗಿ ಹೋದೆ ಆ ಮೀಟಿಂಗ್ಗೆ, ನಾನು ಪಾರ್ಟಿಸಿಪೇಟ್ ಮಾಡಿದೆ. ಚೀಫ್ ಸೆಕ್ರೆಟರಿ ಮೀಟಿಂಗ್ ಮಾಡಿದ್ರು, ಅವ್ರದ್ದೇ ಸಪರೇಟ್ ಮೀಟಿಂಗ್ ಮಾಡಿದ್ರು. ವಿ ಡಿಸ್ಕಸ್ಡ್ ಇನ್ ದಿಸ್. ಈಗ ಅಧ್ಯಕ್ಷರೇ, ಈಗ ನನ್ನ ಮನೆಗೆ ಬರ್ಬೇಕಾದ್ರೆ ನೀವೆಲ್ಲ ಇದರಿಂದ ಬರ್ತೀರಿ, ಸ್ಯಾಂಕಿ ಟ್ಯಾಂಕ್ ಪಕ್ಕದಲ್ಲೇ ಇದು ಬಿಡಿ ಅವರು ಅಲಾಟ್ಮೆಂಟ್ ಮಾಡ್ಬಿಟ್ಟಿದ್ದಾರೆ. 50 ಮೀಟರ್ 50 ಅಡಿಗೂ ಮೇಲೆ ಯಾರು ಮೀಟರ್ ಏನೋ ಒಂದಿದೆ, ಅದ್ರ ಮೇಲೆ ಯಾರು ಮನೆನೇ ಕಟ್ಬಾರ್ದು. ಅವ್ರಿಗೆ ಯಾರು ಪ್ಲಾನ್ ಸ್ಯಾಂಕ್ಷನ್ ಕೊಡಂಗೇ ಇಲ್ಲ. ಹಿಂದೆ ಆಗಿದ್ದಂತ ಆರ್ಡರ್ ಪ್ರಕಾರ ಪ್ಲಾನ್ ಸ್ಯಾಂಕ್ಷನ್ ಕೊಡಂಗಿಲ್ಲ. ಈಗ ನಾವೇನು ಬೆಂಗಳೂರಲ್ಲಿ ಯಾವ ಕೆರೆನೂ ಕಟ್ಟಿ ಮಾಡಿ ಹಿಂದೆ ಆಗೋಯ್ತು. ಕಂಠೀರವ ಸ್ಟೇಡಿಯಂ ಕೆರೆ ಇತ್ತು, ಅದು ಬಸ್ ಸ್ಟ್ಯಾಂಡ್, ಕೆಂಪೇಗೌಡ ಬಸ್ ಸ್ಟ್ಯಾಂಡ್ ಕೆರೆ ಇತ್ತು, ಅದು ಹಿಂದೆ ಆಗಿದ್ ಕಾಲ. ಈಗ ನಮ್ ಗೌರ್ಮೆಂಟ್ ವಿ ಆರ್ ನಾಟ್ ರೆಡಿ ಟು ಎನ್ಕ್ರೋಚ್. ನಾವು ಯಾವ ಕಾರಣಕ್ಕೂ ಪ್ರೊಟೆಕ್ಟ್ ಮಾಡ್ಬೇಕು. ಈಗ ನಾನು ಏನು ಹೊಸದಾಗಿ ಮಾಡ್ತಾ ಇದ್ದೀನಿ ಅಂತಂದ್ರೆ, ನಾನು ಮಂತ್ರಿ ಆದ್ಮೇಲೆ ಇದನ್ನ ಏನಾದ್ರು ಮಾಡಿ ಬಫರ್ ಝೋನ್ ಅಂತ ಬಿಟ್ಟಿದೀವಿ. ಈ ಬಫರ್ ಝೋನ್ ಅಲ್ಲಿ ಕನ್ಸ್ಟ್ರಕ್ಷನ್ ಆಕ್ಟಿವಿಟೀಸ್ ಆಗ್ತದೆ ಅನ್ನೋ ದೃಷ್ಟಿಯಿಂದ ಇದನ್ನ ಎಚ್ಚರಿಕೆ ವಹಿಸಬೇಕು ಅಂತ 300 ಕಿಲೋಮೀಟರ್ ಐಡೆಂಟಿಫೈ ಮಾಡಿದ್ದೀನಿ. 300 ಕಿಲೋಮೀಟರ್ಸ್ ಹೊಸ ರೋಡ್ಗಳನ್ನ ಮಾಡ್ಲಿಕ್ಕೆ, ಪೈಪ್ ಲೈನ್ಗಳನ್ನ ಎಳಿಲಿಕ್ಕೆ, ಯಾರು ಕನ್ಸ್ಟ್ರಕ್ಷನ್ ಮಾಡಬಾರ್ದು ಅಂತ ಏನ್ ನಾವು ಡೈರೆಕ್ಷನ್ಸ್ ಕೊಟ್ಟಿದೀವಲ್ಲ, ಅದು ಮುಂದಕ್ಕೆ ಏನಾದ್ರು ಎನ್ಕ್ರೋಚ್ಮೆಂಟ್ ಆದತ್ತು ಅನ್ನೋ ದೃಷ್ಟಿಯಿಂದ ಈ ಬಫರ್ ಝೋನ್ ಅಡಿಯಲ್ಲಿ ಈ ಕ್ಯಾನಲ್ಗಳೇನಿದೆ ಅದ್ರ ಅಡಿಯಲ್ಲಿ ಒಂದು ರೋಡ್ ಮಾಡಿಸಿ ಗವರ್ಮೆಂಟ್ ಪರ್ಮನೆಂಟ್ ರೋಡ್ ನ, ನೀವು ಬಹುಶಃ ಗಾಳಿ ಆಂಜನೇಯನ ದೇವಸ್ಥಾನ ನೋಡಿರ್ಬೋದು, ಅಲ್ಲೊಂದು ಸೇತುವೆ, ಅಲ್ಲಿ NGT ಅವರು ಇದ್ರ ಮೇಲೆ ನಾಲೆ ಮೇಲೆ ನಿಮ್ಗೆ ಇದನ್ನ ಹಾಕಕ್ಕೆ ಬಿಟ್ಟಿದ್ದಾರೆ. ಈಗ ಬಿಟ್ಟಿದೆ ಫ್ಲೈಓವರ್. ಈಗ ಫ್ಲೈಓವರ್ ಹಾಕಕ್ಕೂ ಬಿಡ್ತಾ ಇಲ್ಲ. ಗವರ್ಮೆಂಟ್ ಇಸ್ ನಾಟ್ ಅಲೋಯಿಂಗ್, NGT ಇಸ್ ನಾಟ್ ಅಲೋಯಿಂಗ್ ಟು ಡೂ ಎ ಫ್ಲೈ. ಈಗ ನಾವ್ ಏನ್ ಹೇಳ್ತಾ ಇದೀನಿ ಅಂತಂದ್ರೆ, ನಮ್ಮ 300 ಅಡಿನ ನನ್ನ ಬಜೆಟ್ ಅಲ್ಲೂ ಸೇರಿಸಿದೀವಿ. ಆ ಕಡೆ ಈ ಕಡೆ ನಾಲೆ ಹೋಯ್ತಾ ಇದೆ ಅಂತಂದ್ರೆ, ಆ ಕಡೆ 50 ಮೀಟರ್ ಇರ್ತದೆ, ಈ ಕಡೆ 50 ಮೀಟರ್. ಇಲ್ಲಿ ಮಧ್ಯ ಅವ್ನು ಯಾರು ಇಲ್ಲಿ ಬಂದು ಇರಬಾರ್ದು ಅಂತ ಸರ್ವಿಸಸ್, ಮತ್ತೊಂದು ಈ ಜಾಸ್ತಿ ನೀರು ಹೊಂಟೋಯ್ತು ಅಂತ ಅನ್ಬಿಟ್ಟು ಮನೆಗಳು ನುಗ್ಗೋದು ಇವೆಲ್ಲ ಬರ್ತದೆ ಅಂತ ಅನ್ಬಿಟ್ಟು ಈ ರೋಡ್ ಅಲ್ಲೆಲ್ಲ ಕಂಪ್ಲೀಟ್ ಆ ಕಡೆ ಈ ಕಡೆ 2 ಕಡೆನೂ ಕಂಪಲ್ಸರಿ ರೋಡ್ ಮಾಡಬೇಕು ಅಂತ. I have identified 3 kilometers. I have kept 300 crores for it. 300 crores I have kept for this, for the same purpose. Because ಯಾರು ಎನ್ಕ್ರೋಚ್ ಮಾಡಬಾರ್ದು ಅಂತ. ಆಮೇಲೆ ಏನಾಯ್ತದೆ ಅಂತಂದ್ರೆ, ಹಿಂದೆಗಳಿಂದ ಮನೆ ಖಾಲಿದೆ ಅಂತ ಬಂದು ಇದಕ್ಕೆ ಹಾಕ್ಬಿಡೋದು, ಇದನ್ನು ತುಂಬೋಗೋದು. ಪಾಪ ಸುಮಾರು ನಮ್ಮ ಬೈತಿ ಬಸವರಾಜ್ ಕಾನ್ಸ್ಟಿಟ್ಯೂನ್ಸಿ ಇಲ್ಲೆಲ್ಲ ಇದ್ದಾರೆ, ಬೈತಿ ಬಸವರಾಜ್ ಇಲ್ಲ ಅವ್ರ ಕಾನ್ಸ್ಟಿಟ್ಯೂನ್ಸಿ ಎಷ್ಟು ಸತಿ ಈ ಪ್ರಾಬ್ಲಮ್ ಅನ್ಕೊಳ್ತೀರಿ. ಆಮೇಲೆ ಕೃಷ್ಣ ಬೈರೇಗೌಡರ ಕಾನ್ಸ್ಟಿಟ್ಯೂನ್ಸಿಲಿ ಸೇಮ್ ಅವ್ರದ್ದು ಕಾನ್ಸ್ಟಿಟ್ಯೂನ್ಸಿಲೂ ಇದೇ ಪ್ರಾಬ್ಲಮ್. ಯಲಂಕಲ್ಲಿ ಪಾಪ ಅವ್ರ ಕಾನ್ಸ್ಟಿಟ್ಯೂನ್ಸಿಲೂ ಇದೇ ಪ್ರಾಬ್ಲಮ್. ಸೊ ಆ ದೃಷ್ಟಿಯಿಂದ ಬಹಳ ನಾವು ಇದ್ರ ಬಗ್ಗೆ ಬಹಳ ಟೀಕೆ ಬರ್ತದೆ, ಮತ್ತೊಂದು ಬರ್ತದೆ, ಇದೆಲ್ಲ ಕೂಡ ಗಮನದಲ್ಲಿ ಇಟ್ಕೊಂಡು ಪ್ರಾಕ್ಟಿಕಲ್ ಆಗಿ ರೂಲ್ಸ್ ಎಲ್ಲ ನೋಡ್ಕೊಂಡು ಇದನ್ನ ಮೈನರ್ ಇರಿಗೇಷನ್ ಬರುವಂತ ವ್ಯಾಪ್ತಿದ್ದು ಈ ಲೇಕ್ ನ ಉಳಿಸ್ಬೇಕು, ಮುಂದಕ್ಕೆ ಹಾಕ್ಬಾರ್ದು, ಲೇಕ್ ತಗೊಂಡೋಗ್ಬೇಕು. ಮೊದ್ಲೆಲ್ಲ ಮಾಡ್ಬಿಟ್ಟಿದ್ದಾರೆ, ಊರುಗಳಲ್ಲಿ ಈ ಏರಿ ಮೇಲೆ ರೋಡ್ ಮಾಡ್ಬಿಟ್ಟಿದ್ದಾರೆ, ಅದನ್ನ ನಾವು ತೆಗಿಯಕ್ ಆಗ್ತಾ ಇಲ್ಲ. ಈಗ ಸ್ಯಾಂಗಿ ಟ್ಯಾಂಕ್ ಅಕ್ಕಪಕ್ಕ ರೋಡ್ ಮಾಡ್ಬೇಕು ಅಂತ ಬಿಟ್ಟು ದೇ ನಾಟ್ ಅಲೋ. ದೊಡ್ಡ ಗಲಾಟೆ ನಾವೇ ಸ್ಟ್ರೈಕ್ ಮಾಡ್ದೋ. ಐ ಥಿಂಕ್ ನಿಮ್ಮ ಕ್ಷೇತ್ರದಲ್ಲೇ ನೀವು ಪರ್ಮಿಷನ್ ಮಾಡಿದ್ರಿ ಒಂದು ರೋಡ್ ಮಾಡ್ಬೇಕು ಅಂತ. ವಿ ಡಿ ನಾಟ್ ಗೆಟ್ ದ ಪರ್ಮಿಷನ್ ಟು ಡೂ ದಟ್ ರೋಡ್.